ಹಲೋ ಎವ್ರಿವನ್. ಇವಾಗ ನಾವು ಬಿಕಾಮ್ 5th ಸೆಮ್ ಅವರಿಗೆ ಕ್ಲಾಸ್ ತಗೋತಾ ಇದ್ದೀನಿ. ಬಿಕಾಮ್ 5th ಸೆಮ್ and the subject is principle and practice of editing. ಪ್ರಿನ್ಸಿಪಲ್ಸ್ ಆನ್ ಪ್ರಾಕ್ಟೀಸ್ ಆಫ್ ಎಡಿಟಿಂಗ್. ಏನು ಬರುತ್ತೆ ಅಂದರೆ ಯಾವ ರೀತಿ ಎಡಿಟಿಂಗ್ ಮಾಡ್ತಾರ, ಯಾವ ರೀತಿ ಎಡಿಟರ್ ಡ್ಯೂಟಿ ರೈಟ್ಸು, ಯಾವ ರೀತಿ ಅವನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರ. ಹೌದಾ, ಓವರ್ ಆಲ್ ನಾವಿಲ್ಲಿ ಎಡಿಟಿಂಗ್ ಪ್ರೊಸೆಸ್ ಹೆಂಗಾಗುತ್ತೆ, ಲಾಸ್ಟಿಗೆ ಎಡಿಟರ್ ಯಾವ ರೀತಿ ರಿಪೋರ್ಟ್ನ ಕೊಡ್ತಾರ. ಹೌದಾ, ಅದು ಓವರ್ ಆಲ್ ಈ ಎಲ್ಲ ಟಾಪಿಕ್ ಒಳಗೂ ನಾವು ಕಲಿತಾ ಹೋಗ್ತೀವಿ. ಹೌದಾ, ನಾನು ಡೈರೆಕ್ಟ್ ಆಗಿ ಇವಾಗ ಫಸ್ಟ್ ಚಾಪ್ಟರ್ ಹೋಗ್ತೀನಿ. ದಟ್ ಇಸ್ ಅ ಯೂನಿಟ್ ಫಸ್ಟ್, introduction of editing. Editing ಅಂದ್ರೆ ಏನು? What do you mean by editing? Edit is an instrument of financial control. ನೋಡ್ರಿ, editing ಏನಂತ ಹೇಳ್ತಾರೆ ಅವರು, ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಾರೆ. ಹೌದಾ, ಇನ್ಸ್ಟ್ರೂಮೆಂಟ್ ಆಫ್ ಫೈನಾನ್ಷಿಯಲ್ ಕಂಟ್ರೋಲ್ ಅಂತ ಹೇಳ್ತಾರೆ. ಯಾವ ರೀತಿ ಫೈನಾನ್ಸ್ ನ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಎಕ್ಸ್ಪೆನ್ಸಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಲಾಸಸ್ ಆಗೋದನ್ನ ಕಡಿಮೆ ಮಾಡಬೇಕು. ಹೌದಾ, ಇರುವಂತ ಫೈನಾನ್ಸ್ ಒಳಗೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಅಥವಾ ಅಕೌಂಟ್ಸ್ ಒಳಗಡೆ ಯಾವ ರೀತಿ ಅಡಿಟಿಂಗ್ ಮಾಡ್ತೀವಿ, ಯಾವ ರೀತಿ ಎಕ್ಸಾಮಿಂಗ್ ಮಾಡ್ತೀವಿ, ಅಕೌಂಟ್ಸ್ ಒಳಗಡೆ ಯಾವುದೇ ರೀತಿಯಾದಂಥ ಎಕ್ಸ್ಪೆನ್ಸಸ್, ಯಾವುದೇ ರೀತಿಯಾದಂಥ ಎರರ್ ಆಗಿರ್ಬೋದು, ಫ್ರಾಡ್ಸ್ ಆಗಿರ್ಬೋದು, ಅದನ್ನೆಲ್ಲಾನು ಏನು ಮಾಡುತ್ತೆ ಅಂದರೆ ಮ್ಯಾನೇಜ್ ಮಾಡಬೇಕು. ಹೌದಾ, ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಸಿಸ್ಟಮ್ಗೆ ನಾವು, ಈ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಇನ್ಸ್ಟ್ರೂಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಕಂಟ್ರೋಲ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಕ್ಟ್ ಆಸ್ ಅ ಸೇಫ್ ಗಾರ್ಡ್ ಆಫ್ ಬಿಹಾಫ್ ಆಫ್ ಅ ಪ್ರೊಪ್ರೈಟರ್. ಏನು ಪ್ರೊಪ್ರೈಟರ್ ಇರ್ತಾರಲ್ಲ, ಕಂಪನಿ ಓನರ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು ಸೇಫ್ ಗಾರ್ಡ್. ಹೆಂಗಪ್ಪ ಸೇಫ್ ಗಾರ್ಡ್ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅಕೌಂಟೆಂಟ್ ಏನ್ ಮಾಡ್ತಾನ ಅಂದ್ರೆ, ಅಕೌಂಟ್ಸ್ಗಳನ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಎಲ್ಲಾನು ಏನ್ ಮಾಡ್ತಾನ, ರೆಕಾರ್ಡ್ ಮಾಡ್ತಾನೆ. ಆ ರೆಕಾರ್ಡ್ ಮಾಡಿರುವಂತ ಅಕೌಂಟ್ಸ್ ಒಳಗಡೆ ಯಾವುದಾದ್ರೂ ಎರರ್ ಅಥವಾ ಫ್ರಾಡ್ ಇದ್ರೆ ಅದನ್ನ ಏನ್ ಮಾಡ್ತಾರ, ಫೈಂಡ್ ಔಟ್ ಮಾಡ್ತಾರೆ. ಎರರ್ ಅಂದ್ರೆ ಬೈ ಮಿಸ್ಟೇಕ್ಲಿ ಹ್ಯಾಪನ್. ಹೌದಾ, ಬೈ ಮಿಸ್ಟೇಕ್ಲಿ ಹ್ಯಾಪನ್. ಬಟ್ ಫ್ರಾಡ್ ಏನಾಗಿರ್ತೈತಿ, ಏನ್ ಮಾಡ್ತಾರ, ಫ್ರಾಡ್ ಮಾಡಬೇಕು ಅಂತ ಇಂಟೆನ್ಷಲಿ ಏನ್ ಮಾಡ್ತಾರ, ಅವ್ರಿಗೆ ಫ್ರಾಡ್ ಮಾಡಬೇಕು, ಅಮೌಂಟ್ ಒಳಗೆ ವ್ಯತ್ಯಾಸ ಆಗೋ ರೀತಿ ಆಗಿರ್ಬೋದು, ಯಾವುದೇ ಅಮೌಂಟನ್ನ ಪರ್ಸನಲ್ ಯೂಸ್ ಮಾಡ್ಕೊಂಡಿರ್ತಾರೆ. ಹೌದಾ, ಆ ಫ್ರಾಡ್ಗಳನ್ನ ಆಗದೇ ರೀತಿಯಲ್ಲಿ ಎಡಿಟರ್ ಏನ್ ಮಾಡ್ತಾನ, ಎಡಿಟಿಂಗ್ ಮಾಡೋಬೇಕಾದ್ರೆ ಫೈಂಡ್ ಔಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಎಡಿಟಿಂಗ್ ಏನಿದು ಒಂದು ರೀತಿ ಸೇಫ್ ಗಾರ್ಡ್. ಯಾರಿಗೆ, ಪ್ರೊಪ್ರೈಟರ್ ಆಗಿರ್ಬೋದು, ಪಾರ್ಟ್ನರ್ಸಿಗೆ ಆಗಿರ್ಬೋದು, ಓನರ್ಸಿಗೆ ಆಗಿರ್ಬೋದು, ಶೇರ್ ಹೋಲ್ಡರ್ಸಿಗೆ ಆಗಿರ್ಬೋದು. ಅದಕ್ಕೋಸ್ಕರ ಇಟ್ ಆಕ್ಟ್ ಆಸ್ ಅ ಸೇಫ್ ಗಾರ್ಡ್ ಆನ್ ಬಿಹಾಫ್ ಆಫ್ ಅ ಪ್ರೊಪ್ರೈಟರ್. ಹೌದಾ, ನೋಡ್ರಿ ಇಲ್ಲಿ ದ ಅಡಿಟ್ ವರ್ಡ್, ಅಡಿಟ್ ಅನ್ನೋ ವರ್ಡ್ ಡಿರೈವ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಅಡಿರೋ ಅಂತ ಕರಿತೀವಿ. ಹೌದಾ, ಹೌದಾ, ಇದನ್ನ ನಾವು ಏನಂತ ಕರಿತೀವಿ, ಟು ಹಿಯರ್. ಟು ಹಿಯರ್, ಕೇಳಿಸ್ಕೊಂಡು. ಹೌದಾ, ಏನನ್ನ ಕೇಳಿಸ್ಕೊಂತಾನ ಅಂದ್ರೆ, ಈ ಓಲ್ಡನ್ ಡೇಸ್ ಒಳಗ ಎಡಿಟರ್ ಏನ್ ಮಾಡ್ತಿದ್ದ ಅಂದ್ರೆ, ಅಕೌಂಟೆಂಟ್ ಏನ್ ಹೇಳ್ತಿದ್ದ, ಯಾವ ರೀತಿ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿದ್ದ, ಯಾವ ರೀತಿ ಅಕೌಂಟ್ಸ್ ಗಳನ್ನ ರೆಡಿ ಮಾಡಿದ್ದ, ಅದನ್ನೆಲ್ಲ ಏನ್ ಮಾಡ್ತಾನ, ಕೇಳ್ತಿದ್ದ. ಕೇಳ್ಬಿಟ್ಟು ಅವನು ಲಾಸ್ಟಿಗೆ ತನ್ನ ಒಪಿನಿಯನ್ ಕೊಡ್ತಿದ್ದ. ಯಾವ ರೀತಿ ಅಕೌಂಟ್ ಸರಿಯಾಗಿದೆಯೋ ಅಥವಾ ತಪ್ಪಿದೆಯೋ, ಏನೇನು ಚೇಂಜಸ್ ಮಾಡಬೇಕು, ಇನ್ ಫ್ಯೂಚರ್ ಡೇಸ್ ಒಳಗೆ ಯಾವ ರೀತಿ ನಾವು ಅಕೌಂಟ್ಸ್ಗಳನ್ನ ರೆಡಿ ಮಾಡಬೇಕು ಅನ್ನೋದನ್ನ ಅವನು ಹೇಳ್ತಿದ್ದ. ಟು ಹಿಯರ್, ಕೇಳ್ಬಿಟ್ಟು ಹೇಳ್ತಿದ್ದ. ಅದಕ್ಕೋಸ್ಕರ ಇದನ್ನ ಟು ಹಿಯರ್ ಅಂತ ವರ್ಡನ್ನ ಇಲ್ಲಿ ಜಸ್ಟಿಫೈ ಮಾಡಿದ್ದಾರೆ. ಹೌದಾ, ಬಟ್ ಇವಾಗ ಆ ರೀತಿ ಇಲ್ಲ. ಇವಾಗ ಏನ್ ಮಾಡ್ತಾನ, ಎಡಿಟರ್ ಈಸ್ ಅನ್ ಇಂಡಿಪೆಂಡೆಂಟ್ ಪರ್ಸನ್ ಅಂತ ಹೇಳ್ತಾನ. ಎಡಿಟರ್ ಏನಾಗಿರ್ತಾನ, ಇಂಡಿಪೆಂಡೆಂಟ್ ಪರ್ಸನ್ ಆಗಿರ್ತಾನೆ. ಅವನು ಯಾವುದೇ ಪ್ರೊಪ್ರೈಟರ್ ಮೇಲಾಗಿರ್ಬೋದು, ಓನರ್ಸ್ ಮೇಲಾಗಿರ್ಬೋದು, ಅವನು ಡಿಪೆಂಡೆಂಟ್ ಇರಲ್ಲ. ಡಿಪೆಂಡೆಂಟ್ ಇರದೇ ಇರೋ ಕಾರಣಕ್ಕೆ ಅವನು ಸರಿಯಾದಂಥ ಟ್ರೂ ಫೇರ್ ರಿಪೋರ್ಟ್ ಅನ್ನ ಕೊಡೋಕೆ ಅನುಕೂಲ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ, ಇಲ್ಲಿ ಎಡಿಟರ್ ವೆರಿಫೈ ಮಾಡ್ತಾನೆ. ಜನರಲ್ ಎಂಟ್ರಿ ಯಾವ ರೀತಿ ಮಾಡಿದ್ದಾರೆ, ಲೆಡ್ಜರ್ ಯಾವ ರೀತಿ ಪೋಸ್ಟಿಂಗ್ ಮಾಡಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಒಳಗೆ ಸರಿ ಆಯಿತು ಇಲ್ಲೋ, ಹೌದಾ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಡಿರೋ ಈಸ್ ಇಟ್ ಮೀನ್ಸ್ ಟು ಹಿಯರ್. ಹೌದಾ, ನೆಕ್ಸ್ಟ್ ಏನ್ ಹೇಳ್ತಾರೆ ಇಲ್ಲಿ ಹೇಳ್ತಾರೆ, ಇನ್ ಅರ್ಲಿಯರ್ ಡೇಸ್ ಅನ್ ಎಡಿಟರ್ ಯೂಸ್ ಟು ಲಿಸನ್ ಟು ದ ಅಕೌಂಟೆಂಟ್ ಟು ರೀಡ್ ಔಟ್ ಬೈ ದ ಅಕೌಂಟೆಂಟ್ ಇನ್ ಆರ್ಡರ್ ಟು ಚೆಕ್ ದೆಮ್.
ಅಡಿಟರ್ ಅಕೌಂಟೆಂಟ್ ಏನು ಹೇಳ್ತಾರ ಅದನ್ನೆಲ್ಲಾನು ಕೇಳಿಬಿಟ್ಟು ಚೆಕ್ ಮಾಡ್ತೀವಿ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಅಬೌಟ್ ದ ಕರೆಕ್ಟ್ನೆಸ್ ಆಫ್ ಎ ಅಕೌಂಟ್. ಅವ್ನು ಹೇಳ್ತಾನಲ್ಲಿ ಯಾವ ರೀತಿ ಆಡಿಟಿಂಗ್ ಅಕೌಂಟನ್ನ ರೆಡಿ ಮಾಡಿದ್ದಾನೆ ಅನ್ನೋದನ್ನ ಒಪಿನಿಯನ್ ಹೇಳ್ತಾರೆ. ಹೌದಾ? ನೆಕ್ಸ್ಟ್, the hearing process of financial account from the accountant is known as a audit. ಈ ಎಲ್ಲಾ ಪ್ರೊಸೆಸ್ಗೂ ನಾವು ಏನಂತ ಕರಿತೀವಿ? ಆಡಿಟಿಂಗ್ ಅಥವಾ ಅಡಿಟ್ ಅಂತ ಕರಿತೀವಿ. ಕಾಲ್ಡ್ ಆಸ್ ಅ ಅಡಿಟ್ ಆರ್ ಅಡಿಟಿಂಗ್. ಹೌದಾ? ಏನು ಹಿಯರಿಂಗ್ ಪ್ರೊಸೆಸ್ ಮಾಡ್ತಾನಲ್ಲ, ಹಿಯರ್ ಮಾಡ್ತಾನಲ್ಲ, ಆ ಅಕೌಂಟೆಂಟ್ ಏನು ಹೇಳಿದ್ದನ್ನು ಕೇಳಿಸ್ಕೊಂಡು ತನ್ನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾನಲ್ಲ, ಅವನಿಗೆ ನಾವು ಏನಂತ ಕರಿತೀವಿ? ಅಕೌಂಟೆಂಟ್ ಅಂತ ಕರಿತೀವಿ. ಹೌದಾ? The person who listens the accounts is known as auditor, but today audit or auditing means intelligent examination of a fact and financial ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ವರ್ಡ್ ಏನು ಯೂಸ್ ಮಾಡಿದ್ರು? ಇಂಟೆಲಿಜೆಂಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಹೌದಾ? ಬರೇ ನಾವು ವೆರಿಫೈ ಮಾಡಿ ಸುಮ್ಮನೆ ಆಗ್ಬಿಡೋದಲ್ಲ, ಸಿಸ್ಟಮೆಟಿಕ್ಲಿ ಸೈಂಟಿಫಿಕಲಿ ಇಂಟೆಲಿಜೆಂಟ್ಲಿ ನಾವು ಏನು ಮಾಡಬೇಕಲ್ಲೇ ಆಸ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಆಗಿರ್ಬೋದು, ICAI ಅಂತ ಕರಿತೀವಿ ನಾವು. ಹೌದಾ? ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದವರು ಯಾವ ರೀತಿ ಪ್ರೊವಿಷನ್ಸ್ಗಳನ್ನು, ಯಾವ ರೀತಿ ಪ್ರಿನ್ಸಿಪಲ್ಸ್ಗಳನ್ನು, ರೂಲ್ಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ನಾವು ವೆರಿಫೈ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀವಿ? ಚೆಕ್ ಮಾಡ್ತೀವಿ, ಎಕ್ಸಾಮಿನ್ ಮಾಡ್ತೀವಿ. ಹೌದಾ? ಅದಕ್ಕೋಸ್ಕರ ಅಡಿಟಿಂಗ್ ಮೀನ್ಸ್ ಇಂಟೆಲಿಜೆಂಟ್ ಎಕ್ಸಾಮಿನೇಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫೈನಾನ್ಷಿಯಲ್. ಹೌದಾ? ಅಕೌಂಟೆಂಟ್ ಏನು ಎಂಟ್ರಿ ಮಾಡಿರ್ತಾನಲ್ಲ, ಫೈನಾನ್ಷಿಯಲ್ ಅಮೌಂಟ್ಸ್ಗಳನ್ನು, ಟ್ರಾನ್ಸಾಕ್ಷನ್ಗಳನ್ನು, ಅದನ್ನೆಲ್ಲ ಎಕ್ಸಾಮಿನ್ ಮಾಡ್ತಾರೆ. ಆ್ಯಂಡ್ ದ ಅಡಿಟರ್ ಈಸ್ ಅನ್ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಹೂ ಎಕ್ಸಾಮಿನ್ ದ ಅಕೌಂಟ್ಸ್ ಆ್ಯಂಡ್ ದ ಬಿಸ್ನೆಸ್. ನಾ ಆವಾಗಲೇ ಹೇಳಿದೆ, ಅಡಿಟರ್ ಈಸ್ ಅನ್ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಅಂತ. ಹೌದಾ? ಯಾಕೆ ಡಿಪೆಂಡೆಂಟ್ ಅಲ್ಲಪ್ಪ ಅಂತಂದ್ರೆ, ಇಫ್ ಇನ್ ಕೇಸ್ ಅಡಿಟರ್ ಓನರ್ಸ್ ಮೇಲೆ, ಪಾರ್ಟ್ನರ್ಸ್ ಮೇಲೆ, ಪ್ರೊಪ್ರೈಟರ್ ಮೇಲೆ ಡಿಪೆಂಡ್ ಆಗಿದ್ದ ಅಂದ್ರೆ ಅವ್ನು ಮಾತು ಕೇಳಬೇಕಾಗುತ್ತೆ. ಅವಾಗ ಅಲ್ಲಿ ಫೇರ್ ಆ್ಯಂಡ್ ಟ್ರೂ ರಿಪೋರ್ಟ್ಗಳನ್ನು, ಒಪಿನಿಯನ್ಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹೌದಾ? ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ? ಇಂಡಿಪೆಂಡೆಂಟ್ ಆಗಿ ಇರಬೇಕು ಆಡಿಟರ್ ಅಂತ ಹೇಳ್ತಾರೆ. ಹೌದಾ? ಸೊ ಮೀನಿಂಗ್ ಅರ್ಥ ಆಯ್ತಲ್ಲ? ಇಂಟ್ರೊಡಕ್ಷನ್ ಆಫ್ ಅಡಿಟಿಂಗ್. ಆ್ಯಂಡ್ ನೆಕ್ಸ್ಟ್ ಡೆಫಿನೇಷನ್ ಆಫ್ ಅಡಿಟಿಂಗ್. ಡೆಫಿನೇಷನ್ ಏನಿದೆ ನೋಡೋಣ. ಹೌದಾ? ಡೆಫಿನೇಷನ್ ಫಸ್ಟ್ ಒನ್, ಪ್ರೊಫೆಸರ್ LR Dixie ಇವ್ರೇನ್ ಹೇಳ್ತಾರ? ಅಡಿಟಿಂಗ್ ಈಸ್ ಆನ್ ಎಕ್ಸಾಮಿನೇಷನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ undertaken with a view to establish whether they correctly and completely reflect the transaction to which they relate. ನೋಡ್ರಿ, ಒನ್ ಬೈ ಒನ್ ರೀಡ್ ಔಟ್ ಮಾಡಿರ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿ. ಅಡಿಟಿಂಗ್ ಈಸ್ ಆನ್ ಎಕ್ಸಾಮಿನೇಷನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್. ಹೌದು, ಅಡಿಟಿಂಗ್ ಏನಿದು? ಎಕ್ಸಾಮಿನೇಷನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್. ಅಕೌಂಟಿಂಗ್ ರೆಕಾರ್ಡ್ಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಅದಾವಲ್ಲ, ಕ್ಯಾಶ್ ಬುಕ್ ಆಗಿರ್ಬೋದು, ಹೌದಾ, ಸೇಲ್ಸ್ ಬುಕ್ ಆಗಿರ್ಬೋದು, ಇವನ್ನೆಲ್ಲಾನು ಏನು ಮಾಡ್ತಾನ? ಬಿಲ್ಸ್ಗಳನ್ನು ವೆರಿಫೈಡ್ ಮಾಡ್ತಾನೆ, ಚೆಕ್ ಮಾಡ್ತಾನೆ, ಎಕ್ಸಾಮಿನ್ ಮಾಡ್ತಾನೆ. ವೆದರ್ ದೇ ಕರೆಕ್ಟ್ಲಿ ಆ್ಯಂಡ್ ಕಂಪ್ಲೀಟ್ಲಿ, ಅದು ಟ್ರಾನ್ಸಾಕ್ಷನ್ಗಳನ್ನು ಕಂಪ್ಲೀಟ್ ಆಗಿ ಕರೆಕ್ಟಾಗಿ ಎಂಟ್ರಿ ಮಾಡಿದಾರಾ, ರಿಫ್ಲೆಕ್ಟ್ ದ ಟ್ರಾನ್ಸಾಕ್ಷನ್ ಟು ಬಿ ದೇ ರಿಲೇಟ್, ಅದಕ್ಕೆ ರಿಲೇಟೆಡ್ ಇರುವಂತಹದ್ದೇ ಏನು ಮಾಡಿದಾರ? ರಿಫ್ಲೆಕ್ಟ್ ಎಂಟ್ರಿ ಮಾಡಿದಾರ, ಕರೆಕ್ಟಾಗಿ ಎಂಟ್ರಿ ಮಾಡಿದಾರ, ಕಂಪ್ಲೀಟಾಗಿ ಎಂಟ್ರಿ ಮಾಡಿದಾರ ಅಂತ ಹೇಳಿ ಹೇಳ್ತಾರೆ. ಹೌದಾ? ಯಾರು ಹೇಳ್ತಾರ? ಅಕಾರ್ಡಿಂಗ್ ಟು ದ ಪ್ರೊಫೆಸರ್ LR Dixie ಅವರ ಪ್ರಕಾರ. ಅಂಡ್ ಅನದರ್ ಒನ್ ಡೆಫಿನೇಷನ್ ಈಸ್ ICAI ಅವರು ಹೇಳ್ತಾರೆ. ಹೌದಾ? ಸೆಕೆಂಡ್ ಒನ್, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಹೌದಾ? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದವರು ಏನ್ ಹೇಳ್ತಾರ? ಅಡಿಟಿಂಗ್ ಈಸ್ ಆಸ್ ಎ ಸಿಸ್ಟಮೆಟಿಕ್ ಅಂಡ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಡಾಟಾ. ನೋಡ್ರಿ, ಅಡಿಟಿಂಗ್ ಈಸ್ ಅನ್ ಸಿಸ್ಟಮೆಟಿಕ್ ಅಂಡ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಡೇಟಾ. ಸಿಸ್ಟಮೆಟಿಕ್, ಅದಕ್ಕೊಂದು ಸಿಸ್ಟಮೆಟಿಕ್ ಇರುತ್ತೆ, ಅದಕ್ಕೊಂದು ರೂಲ್ಸ್ ಇರುತ್ತೆ, ಅದಕ್ಕೊಂದು ರೆಗ್ಯುಲೇಷನ್ಸ್ ಇರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದಾಗ ಅದು ಸಿಸ್ಟಮೆಟಿಕ್ ಆಗಿರುತ್ತೆ, ಸೈಂಟಿಫಿಕ್ ಆಗಿರುತ್ತೆ. ಆ್ಯಂಡ್ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಡಾಟಾ. ಯಾವುದೇ ಅಡಿಟರು ಬೇರೆ ಒಂದು ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ ಡಿಪೆಂಡೆಂಟ್ ಇರದೆ ಇಂಡಿಪೆಂಡೆಂಟ್ ಆಗಿ ತನ್ನ ಓನ್ ಎಲ್ಲಾನು ಏನು ಮಾಡ್ತಾನೆ? ಚೆಕ್ ಮಾಡ್ತಾನೆ, ಎಕ್ಸಾಮಿನ್ ಮಾಡ್ತಾನೆ. ಯಾವುದನ್ನ? ಡೇಟಾ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಹೌದಾ, ರೆಕಾರ್ಡ್ಸ್ಗಳನ್ನಾಗಿರ್ಬೋದು, ಆಪರೇಷನ್ಸ್ಗಳನ್ನಾಗಿರ್ಬೋದು, ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಎ ಎಂಟರ್ಪ್ರೈಸ್. ಹೌದಾ? ನೋಡ್ರಿ, ಬರೀ ನಾವು ಎಕ್ಸಾಮಿನ್ ಅಕೌಂಟ್ಸ್ಗಳನ್ನಷ್ಟೇ ಎಕ್ಸಾಮಿನ್ ಮಾಡೋದಲ್ಲ, ಅಲ್ಲಿರೋವಂಥ ಎಂಟರ್ಪ್ರೈನ
ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅದನ್ನೆಲ್ಲಾನು ನಾವು ಎಕ್ಸಾಮಿನ್ ಮಾಡ್ತೀವಲ್ಲ, ಅದು ಯಾವ ರೀತಿ ಸಿಸ್ಟಮೆಟಿಕ್ಲಿ ಸೈಂಟಿಫಿಕಲಿ ಅದಕ್ಕೆ ನಾವೇನಂತ ಕರಿತೀವಿ, ಅಡಿಟಿಂಗ್ ಅಂತ ಕರಿತೀವಿ. ಅಂಡ್ ಅಕಾರ್ಡಿಂಗ್ ಟು ದ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ರೈಟ್, ಗೊತ್ತಾಯ್ತಲ್ಲ? 2 ಮಾರ್ಕ್ಸ್ ಕೇಳಬಹುದು, ಇದನ್ನ ಬರೀರಿ ನೀವು. ಅಂಡ್ ನೆಕ್ಸ್ಟ್ ಒನ್, ಫೀಚರ್ಸ್ ಆಫ್ ಅಡಿಟಿಂಗ್. ಫೀಚರ್ಸ್ ಆಫ್ ಅಡಿಟಿಂಗ್, ಅಡಿಟ್ ಅಥವಾ ಅಡಿಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಅಂಡ್ ನೆಕ್ಸ್ಟ್ ಒನ್, ಇವಾಗ ಯಾವ ರೀತಿ ಫೀಚರ್ಸ್ ಅದಾವು ಅಡಿಟಿಂಗ್? ಹೌದಾ? ಫಸ್ಟ್ ಒನ್, ಸಿಸ್ಟಮೆಟಿಕ್ ಅಂಡ್ ಸೈಂಟಿಫಿಕ್ examination. ನೋಡ್ರಿ, auditing is a systematic and scientific examination of a financial statement or accounts of the business. ನೋಡ್ರಿ, auditing ಏನು? systematic and scientific examination. ಸುಮ್ಮನೆ ಏನೋ ಚೆಕ್ ಮಾಡ್ತೀವಿ, ಸುಮ್ಮನೆ ಏನೋ ಅಮೌಂಟ್ ಗಳನ್ನ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಬರ್ದಾರ ಅಂತ ಅಲ್ಲ, ಯಾವ ರೀತಿ ಅದನ್ನ ಎಂಟ್ರಿ ಆಗಿದೆ, ಯಾವ ರೀತಿ ಅದು ಅಮೌಂಟ್ ಕಮ್ಸ್ ಇನ್ ಆಗಿದೆ, ಔಟ್ ಗೋಸ್ ಆಗಿದೆ, ಅದನ್ನೆಲ್ಲಾನು ನಾವೇನ್ ಮಾಡ್ತೀವಿ, ಇಲ್ಲೇ ವೆರಿಫೈ ಮಾಡ್ತೀವಿ. ಅದಕ್ಕೋಸ್ಕರ ಸಿಸ್ಟಮೆಟಿಕ್ ಅಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್. ಹೌದಾ? ಅಂಡ್ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಇಂಟೆಲಿಜೆಂಟ್ ಅಂಡ್ ಕ್ರಿಟಿಕಲ್ ಎಕ್ಸಾಮಿನೇಷನ್. ಇಂಟೆಲಿಜೆಂಟ್ ಅಂಡ್ ಕ್ರಿಟಿಕಲ್ ಎಕ್ಸಾಮಿನೇಷನ್. ಇಂಟೆಲಿಜೆಂಟ್, ಹೌದಾ? ಅಡಿಟರ್ ಏನಿರ್ತಾನೆ ಆಸ್ ಎ ಇಂಟೆಲಿಜೆಂಟ್ಲಿ ಅಥವಾ ಕ್ರಿಟಿಕಲಿ ಎಕ್ಸಾಮಿನ್ ಮಾಡ್ತಾನೆ. ಇಂಟೆಲಿಜೆಂಟ್ಲಿ ಹೆಂಗಪ್ಪ ಅಂದ್ರೆ, ಅಕೌಂಟೆಂಟ್ ಕೆಲವೊಂದ್ಸಲ ಫ್ರಾಡ್ ಮಾಡಿರ್ತಾನೆ ಅಥವಾ ಮಿಸ್ಟೇಕ್ ಮಾಡಿರ್ತಾನೆ, ಗೊತ್ತಾಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಅಮೌಂಟ್ ನ ಒಂದ್ ಯಾವುದೋ ಗೂಡ್ಸ್ ನ ಸೇಲ್ ಮಾಡಿರ್ತೀವಿ, ಹೌದಾ? ಆ ಸೇಲ್ ಅಮೌಂಟ್ ಏನಿರುತ್ತೆ, 2000 ಇರುತ್ತೆ ಅನ್ಕೊಳ್ಳೋಣ. ಸೊ 2000 ನಾವು ಮರ್ತು ಬಿಟ್ಟು 1000 ಅಂತ ಹಚ್ಚಿರ್ತಾನೆ, ಅಥವಾ ಬೇಕಂತ 1000 ಅದ್ರೊಳಗಡೆ ನಾವು ಪರ್ಸನಲ್ ಯೂಸ್ ಮಾಡ್ಕೊಳ್ಳೋದಕ್ಕೆ 1000 ಅವ್ನು ಏನ್ ಮಾಡಿರ್ತಾನ, ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅಂತಾವಾಗ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾನ, ಸೇಲ್ಸ್ ಬುಕ್ ಅಥವಾ ರೆಸಿಪ್ಟ್ಗಳನ್ನ ತರಿಸಿ ಅದನ್ನ ಚೆಕ್ ಮಾಡ್ತಾನಲ್ಲ, ಇಂಟೆಲಿಜೆಂಟ್ಲಿ ಕ್ರಿಟಿಕಲಿ, ಹೌದಾ, ಎಕ್ಸಾಮಿನ್ ಮಾಡ್ತಾನೆ. ಅದಕ್ಕೋಸ್ಕರ ದಿಸ್ ಇಸ್ ಒನ್ ಆಫ್ ದ ಫೀಚರ್ಸ್ ಆಫ್ ಎನ್ ಅಡಿಟಿಂಗ್. ಅಂಡ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ಥರ್ಡ್ ಒನ್, auditing is concerned with verification of accounts. It is an verification of accounting data. ಇಲ್ಲಿ ಏನ್ ಮಾಡ್ತಾರ, ಅಕೌಂಟಿಂಗ್ ಡೇಟಾಗಳನ್ನ ವೆರಿಫಿಕೇಶನ್ ಮಾಡ್ತಾರ. ಅದೇ ರೀತಿ ನೆಕ್ಸ್ಟ್, ಡನ್ ಬೈ independent person. ನೋಡ್ರಿ, ಏನ್ ಆಡಿಟರ್ ಇರ್ತಾನಲ್ಲ, he should be a independent person. ನಾವು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗಳ ಮೇಲೆ, ಯಾವುದೇ ಓನರ್ಸ್ ಗಳ ಮೇಲೆ ಡಿಪೆಂಡೆಂಟ್ ಇರದೆ ಇಂಡಿಪೆಂಡೆಂಟ್ ಆಗಿ ಅವನು ಏನ್ ಮಾಡ್ತಾನ, ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ತಾನ. ಹೌದಾ? ಅಂಡ್ ನೆಕ್ಸ್ಟ್ ಒನ್, verification of result. ಇಲ್ಲಿ ಬರೆದಿದೆ ನೋಡಿ. ಫಿಫ್ತ್ ಒನ್, verification of assets. ನೋಡ್ರಿ, ವೆರಿಫಿಕೇಶನ್ ಆಫ್ ಅಸೆಟ್ಸ್ ಯಾಕಪ್ಪ ಅಂತಂದ್ರೆ, ಕೆಲವೊಂದ್ಸಲ ಏನಾಗಿರ್ತದ, ಅಸೆಟ್ಗಳನ್ನ ವ್ಯಾಲ್ಯೂಗಳನ್ನ ಟ್ಯಾಕ್ಸ್ ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾರ, ರಿಯಲ್ ವ್ಯಾಲ್ಯೂನ ಬ್ಯಾಲೆನ್ಸ್ ಶೀಟ್ ಒಳಗಡೆ ಅಥವಾ ಎಂಟ್ರಿ ಮಾಡಿರೋದಿಲ್ಲ. ಇವಾಗ ಒಂದು ಬಿಲ್ಡಿಂಗ್ ಇರುತ್ತೆ, ಅದಕ್ಕೆ 5 crore ರೂಪಾಯಿ ಇರುತ್ತೆ ಅಂದ್ರೆ, 5 crores ಇರುತ್ತೆ ಅಂದ್ರೆ, ಟ್ಯಾಕ್ಸ್ ಅವಾಯ್ಡ್ ಮಾಡೋ ದೃಷ್ಟಿಯಿಂದ 1 crore ಅಥವಾ ಲ್ಯಾಕ್ಸ್ ಬರ್ದಿರ್ಬೋದು. ಅದಕ್ಕೋಸ್ಕರ ಆ ರಿಯಲ್ ವ್ಯಾಲ್ಯೂ ಏನೈತಿ ಅಸೆಟ್ ಅನ್ನೋದನ್ನ ವೆರಿಫೈ ಮಾಡ್ತಾನ ಅಡಿಟರ್. ಅಂಡ್ ನೆಕ್ಸ್ಟ್ ಒನ್, ಕ್ರಿಟಿಕಲ್ ರಿವ್ಯೂ ಆಫ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್, ಸಿಸ್ಟಮ್ ಆಫ್ ಅಕೌಂಟಿಂಗ್. ನೋಡ್ರಿ, ಇಟ್ ಈಸ್ ಎ ಕ್ರಿಟಿಕಲ್ ರಿವ್ಯೂ ಆಫ್ ಎ ಸಿಸ್ಟಮ್ ಆಫ್ ಅಕೌಂಟಿಂಗ್. ನಾವು ಯಾವ
ಆಗಿರ್ಬೋದು, ಹೌದಾ, ಜರ್ನಲ್ಸ್ಗಳನ್ನ ಅವನು ಏನು ಮಾಡ್ತಾನ, ಹೆಲ್ಪ್ ತಗೊಂಡು ಅದನ್ನ ಏನು ಮಾಡ್ತಾನ, ಅಕೌಂಟ್ ಆಡಿಟಿಂಗ್ನ ವೆರಿಫೈ ಮಾಡ್ತಾನ, ಅಕೌಂಟ್ಸ್ಗಳನ್ನ ವೆರಿಫೈ ಮಾಡ್ತಾನ. ಆ್ಯಂಡ್ ನೆಕ್ಸ್ಟ್ ಒನ್ 8.1 auditing is undertaken in any entity, both profit oriented or non profit oriented. Profit or non profit oriented business. ನೋಡ್ರಿ ಏನ್ ಹೇಳ್ತಾನೆ ಇಲ್ಲಿ, ಆಡಿಟಿಂಗ್ ನ ಯಾರಾದ್ರೂ ಮಾಡಬಹುದು. ಇಟ್ ಮೇ ಬಿ ಅ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್, ಇಟ್ ಮೇ ಬಿ ಅ ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಬಿಸ್ನೆಸ್. ಏನಪ್ಪ ಪ್ರಾಫಿಟ್ ಓರಿಯೆಂಟೆಡ್ ಅಂದ್ರೆ ಲಾಭಕ್ಕೋಸ್ಕರನೇ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ, ರೈಟ್? ಅದನ್ನಾದ್ರೂ ಅವರಾದ್ರೂ ಏನ್ ಮಾಡ್ಬೋದು, ಆಡಿಟಿಂಗ್ ನ ಮಾಡ್ಬೋದು. ಅದೇ ರೀತಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಹೌದಾ? ಯಾವುದೇ ಒಂದು ಪ್ರಾಫಿಟ್ ಗೋಸ್ಕರ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿರಲ್ಲ. ಕೆಲವೊಂದು ಟ್ರಸ್ಟ್ಗಳಾಗಿರ್ಬೋದು, ಕೆಲವೊಂದು ಏನಂತ ಕರಿತೀವಿ ಸೋಷಲ್ ವೆಲ್ಫೇರ್ ಆಕ್ಟಿವಿಟೀಸ್ಗೋಸ್ಕರ ಕೆಲವೊಂದು ಕಂಪನೀಸ್ಗಳನ್ನ ಓಪನ್ ಮಾಡಿರ್ತಾರೆ. ಅಂಥವ್ರು ಏನು ವೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ ನಾವು, ಹೌದಾ? ಪ್ರಾಫಿಟ್ ಓರಿಯೆಂಟೆಡ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಬರ್ತಾವಲ್ಲ, ಅದೇ ರೀತಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇಲ್ಲಿ ಏನು ಮಾಡ್ಬೋದು, ಆಡಿಟಿಂಗ್ ನ ಮಾಡ್ಬೋದು, ಯಾರಾದರೂ ಆಡಿಟಿಂಗ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಮೇ ಬಿ ಅಂಡರ್ಟೇಕನ್ ಪಿರಿಯಾಡಿಕಲಿ ಆರ್ ಥ್ರೂಔಟ್ ದ ಫೈನಾನ್ಷಿಯಲ್ ಪೀರಿಯಡ್. Periodically and throughout the financial year. Throughout the financial year ನಾವು ಇಲ್ಲಿ ಏನು ಮಾಡ್ಬೋದು, ಆಡಿಟಿಂಗ್ ನ 6 ಮಂತಿಗೆ, ಹಾಫ್ ಇಯರ್ಲಿ, 3 ಮಂತ್ಸಿಗೆ ಒಮ್ಮೆ ನಾವು ಮಾಡ್ಬೋದು, ಅಥವಾ ಹೋಲ್ 1 ಇಯರ್ಗೆ ಮಾಡ್ಬೋದು, ಹೌದಾ? ಅದೇ ರೀತಿ ಇಲ್ಲಿ ಯಾವುದೇ ಒಂದು ಟೈಮ್ ಲಿಮಿಟ್ ಇರೋದಿಲ್ಲ. 3 ಮಂತ್ಸಿಗೂ ಮಾಡ್ಬೋದು, 6 ಮಂತಿಗೂ ಮಾಡ್ಬೋದು, ಅಥವಾ 1 ಇಯರ್ಗೂ ನಾವೇನು ಮಾಡ್ಬೋದು, ಆಡಿಟಿಂಗ್ ನ ಮಾಡ್ಬೋದು. ಅಂಡ್ ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ಆಡಿಟಿಂಗ್. ಗೊತ್ತಾಯ್ತಲ್ಲ? ಒಂದು ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊತಾ ಹೋಗ್ರಿ, ನೋಟ್ಸ್ಗಳನ್ನ ಬರಿತಾ ಹೋಗ್ರಿ. ಅರ್ಥ ಆಯ್ತಲ್ಲ? ಫಸ್ಟ್ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಇನ್ನೊಂದ್ಸಲ ನಾನು ಸಿಂಪ್ಲಿಫೈ ಮಾಡ್ತೀನಿ ನೋಡ್ರಿ. ಫಸ್ಟ್ ನಾವೀಗ ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ನ ನಾವಿಲ್ಲಿ ಸ್ಟಡಿ ಮಾಡ್ತಿದ್ದೀವಿ. ಅದರೊಳಗೆ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಆಫ್ ಆಡಿಟಿಂಗ್. ಇಟ್ ಈಸ್ ಅನ ಫಸ್ಟ್ ಯೂನಿಟ್. ಅದರೊಳಗಡೆ ನಾವು ಮೀನಿಂಗ್ ಆಫ್ ಆಡಿಟಿಂಗ್ ಓದಿದ್ವಿ, ಅಡಿಟರ್ ಅಂದ್ರೆ ಏನು ಅಂತ ಹೇಳಿದ್ವಿ, ಆಡಿಟಿಂಗ್ ವರ್ಡ್ ಎಲ್ಲಿಂದ ಬಂತು ಅಂತ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮೀನಿಂಗ್, ಡೆಫಿನಿಷನ್ ಅಂಡ್ ಫೀಚರ್ಸ್ ಆಫ್ ಆಡಿಟಿಂಗ್, ಹೌದಾ? ಯಾವ್ಯಾವ ಫೀಚರ್ಸ್, ಹೌದಾ? ಆಡಿಟಿಂಗ್ ಇಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್, ಇಂಟೆಲಿಜೆಂಟ್ ಕ್ರಿಟಿಕಲ್ ಎಕ್ಸಾಮಿನೇಷನ್, ವೆರಿಫಿಕೇಶನ್ ಆಫ್ ಅಕೌಂಟಿಂಗ್ ಡೇಟಾ ಡನ್ ಬೈ ದ ಇಂಡಿಪೆಂಡೆಂಟ್ ಪರ್ಸನ್ ಅಂಡ್ ವೆರಿಫಿಕೇಶನ್ ಆಫ್ ಅಸೆಟ್ಸ್, ಸಿಸ್ಟಮ್ ಆಫ್ ಅಕೌಂಟಿಂಗ್ ಯಾವ ರೀತಿ ಸಿಸ್ಟಮ್ ಇದೆ, and it is done with the help of voucher and documents, profit and non-profit oriented business, periodically and throughout the financial year. ಇವೆಲ್ಲ ನಾವು ಫೀಚರ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇದನ್ನ ನೀವು ಏನು ಮಾಡಿ, ಒಂದು ನೋಟ್ಸ್ ಮಾಡಿಬಿಟ್ಟು ಬರೀತಾ ಹೋಗಿ, ಹೌದಾ? ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಆಡಿಟಿಂಗ್ ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.